ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದ್ದಾವೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಈ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಸಹ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮ್ಗೆ ಅಪ್ಡೇಟ್ಗಳು ಸಿಗುತ್ತೆ. ಹಾಗಾಗಿ ಎರಡನ್ನು ಮಿಸ್ ಮಾಡದೆ ಫಾಲೋ ಮಾಡಿ. ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.59% ಅಥವಾ 306 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಚೆನ್ನಾಗಿದೆ, ಅನಂತರ ಇನ್ನು ಮೇಲೆ ಹೋಗಿದೆ, ಬಟ್ ಮತ್ತೆ ಡೌನ್ ಆಗಿದೆ, ಮತ್ತೆ ಮೇಲೆ ಹೋಗಿ ಮತ್ತೆ ಡೌನ್ ಆಗಿ ಕೊನೆಯಲ್ಲಿ ಅಪ್ ಆಗಿ ಓವರ್ ಆಲ್ 306 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 2.07% ಅಥವಾ 522 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ. ಓಪನಿಂಗ್ ಚೆನ್ನಾಗಿದೆ, ನಂತರ ಒಂದಷ್ಟು ಡೌನ್ ಕೂಡ ಆಗಿದೆ ನೋಡಬಹುದು. ಬಟ್ ಅಲ್ಲಿಂದ ಮತ್ತೆ ರಿಕವರ್ ಆಗಿ ಓವರ್ ಆಲ್ 522 ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ನಾಸ್ಡಾಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೋರ್ ದನ್ 2% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಡೌ ಜೋನ್ಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಿನ್ನೆ. ಇನ್ನು ನಿನ್ನೆಯ FIS ಆಕ್ಟಿವಿಟಿ ನೋಡಿದ್ರೆ ನಿನ್ನೆ ನೋಡಬಹುದು ನಮ್ಮ ಮಾರ್ಕೆಟ್ ಅಲ್ಲಿ 1350 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 2801 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ, DIS ನೆಟ್ ಬೈಯಿಂಗ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಇರಾನ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. ಇರಾನ್ ರಿಜೆಕ್ಟ್ಸ್ ಟ್ರಂಪ್ಸ್ ಕ್ಲೈಮ್ ಆಫ್ ದೋಹಾ ಮೀಟಿಂಗ್, ಸೇಸ್ ನೋ US ಸ್ಟಾಕ್ ಶೆಡ್ಯೂಲ್ಡ್. ರಾತ್ರಿ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಟ್ರಂಪ್ ವಿಟ್ಕಾಫ್ ಹಾಗೂ ಕುಶ್ನರ್ ಅವರನ್ನ ದೋಹಾಗೆ ಕಳಿಸ್ತಿದ್ದಾರೆ ಇರಾನ್ ಜೊತೆ ಮಾತುಕತೆ ಆಡ್ಲಿಕ್ಕೆ. ನಾಳೆ ಮಾತುಕತೆಗಳಿರುತ್ತೆ ಅಂತ. ಬಟ್ ಈಗ ಇರಾನ್ ಹೇಳ್ತಿದೆ ದೋಹಾದಲ್ಲಿ ಮೀಟಿಂಗ್ ಗೆ ನಾವು ಹೋಗ್ತಿಲ್ಲ ಅಂತ, ಅಂದ್ರೆ ಅಲ್ಲಿ ಶೆಡ್ಯೂಲ್ ಆಗೇ ಇಲ್ಲ ಮೀಟಿಂಗ್ ಅಂತ. ಜೊತೆಗೆ ಇಲ್ಲೂ ನೋಡಬಹುದು, ದ ಇರಾನಿಯನ್ ಎಂಬಸಿ ಇನ್ ಕತಾರ್ ಸೆಡ್ ಪ್ರಿಪರೇಷನ್ಸ್ ಫಾರ್ ಟಾಕ್ಸ್ ಬಿಟ್ವೀನ್ ಇರಾನ್ ಅಂಡ್ US have not yet started in ದೋಹಾ. ಇನ್ನು ಸ್ಟಾರ್ಟೇ ಆಗಿಲ್ಲ ಅನ್ನೋಂತ ಮಾತನ್ನ ಇರಾನಿಯನ್ ಎಂಬಸಿ ಹೇಳಿದೆ. ಸೊ ಒಟ್ಟಿನಲ್ಲಿ ಒಂದಲ್ಲ ಒಂದು ಸುದ್ದಿ ಇದ್ದೇ ಇರುತ್ತೆ ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ. ಅಮೆರಿಕ ಒಂಥರ ಹೇಳಿದ್ರೆ ಇರಾನ್ ಒಂಥರ ಹೇಳ್ತಾ ಇರುತ್ತೆ. ಈ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಾನೆ ಇದೆ. ನೋಡೋಣ ಇನ್ನು ಯಾವೆಲ್ಲ ಅಪ್ಡೇಟ್ ಗಳು ಬರ್ತಾವ ಗೊತ್ತಿಲ್ಲ, ಯಾಕಂದ್ರೆ ಕ್ಷಣಕ್ಕೂ ಒಂದೊಂದು ಸುದ್ದಿಗಳು ಬರ್ತಾನೆ ಇರುತ್ತೆ. ಇನ್ನು ಈ ಸ್ಟೇಟ್ಮೆಂಟ್ ಬಂದ ಮೇಲೆ ಕ್ರೂಡ್ ಅಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ ಅಂತ ನೋಡೋದಾದ್ರೆ ಏನಂತ ಬದಲಾವಣೆ ಆಗಿಲ್ಲ. 1% ಡೌನ್ ಅಲ್ಲಿ ಬ್ರೆಂಟ್ ಕ್ರೂಡ್ ಟ್ರೇಡ್ ಆಗ್ತಿದೆ. WTI ಅದು ಕೂಡ ನಿಯರ್ಲಿ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಏನಂತ ಬದಲಾವಣೆ ಆಗಿಲ್ಲ. ಇದೊಂದು ಮಾರ್ಕೆಟ್ ಗೆ ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ. ಕ್ರೂಡ್ ಅಲ್ಲಿ ಏನು ಬದಲಾವಣೆ ಆಗಿಲ್ಲ. ಹಂಗ್ ನೋಡಿದ್ರೆ ಸ್ವಲ್ಪ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ. ಒಳ್ಳೆಯ ಬೆಳವಣಿಗೆ ಮಾರ್ಕೆಟ್ಸ್ ಗೆ. ಬಟ್ ಇವತ್ತು ಮಾತುಕತೆಗಳು ಸ್ಟಾರ್ಟ್ ಆಗುತ್ತೆ 2ನೇ ಸುತ್ತಿಂದು ಅಂತ ಇತ್ತು, ಅದಕ್ಕೆ ಕ್ಲಾರಿಟಿ ಇನ್ನೂ ಇಲ್ಲ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಭಾರತದ ಎಕ್ಸ್ಟರ್ನಲ್ ಡೆಟ್ $762.8 ಬಿಲಿಯನ್ ತಲುಪಿದೆ. ಜೊತೆಗೆ ಡೆಟ್ ಟು GDP ರೇಷಿಯೋ ಏನಿದೆ 20.8% ಗೆ ಅಪ್ ಆಗಿದೆ. ಈಗ ಬೇರೆ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ಇದು ತುಂಬಾನೇ ಕಡಿಮೆ ಇದೆ. ಬಟ್ ಅವರು ಡೆವಲಪ್ಡ್, ಇನ್ನು ಡೆವಲಪಿಂಗ್. ಡೆಟ್ ಇಲ್ದೇನೆ ಖಂಡಿತ ದೇಶ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಮ್ಯಾನೇಜಬಲ್ ಡೆಟ್ ಇರಬೇಕು. ಬಟ್ ಸ್ಟಿಲ್ ಇದು ಮ್ಯಾನೇಜಬಲ್ ಡೆಟ್. ಅಬೌವ್ 40% 50% ಹೋಗಿದೆ ಅಂದ್ರೆ ಅದು ಕನ್ಸರ್ನಿಂಗ್ ಲೆವೆಲ್ ಅಂತಾನೆ ಕನ್ಸಿಡರ್ ಆಗುತ್ತೆ. 20% ಅಂದ್ರೆ ಅದು 21% ಮ್ಯಾನೇಜಬಲ್ ಆಗಿರುತ್ತೆ. ನನಗೆ ನಾವೇನಾದ್ರೂ ಅಮೆರಿಕದನ್ನ ಚೆಕ್ ಮಾಡಿದ್ರೆ ನೋಡಬಹುದು US ಡೆಟ್ ಟು GDP ರೇಷಿಯೋ 122.6 ಇದೆ. ಜಪಾನ್ ಇದಕ್ಕಿಂತ ಜಾಸ್ತಿ ಇದೆ. ಬಟ್ ನಾನು ಅವಾಗಲೇ ಹೇಳಿದ್ನಲ್ಲ, ಅವರು ಡೆವಲಪ್ಡ್ ಕಂಟ್ರೀಸ್, ನಾವೇನು ಡೆವಲಪಿಂಗ್ ಕಂಟ್ರೀಸ್. ಬಟ್ ಸ್ಟಿಲ್ ಅಂಡರ್ ಕಂಟ್ರೋಲ್. ಏನಂತ ಬಿಗ್ ಡಿಫರೆನ್ಸ್ ಮಾಡುವಂತದ್ದಲ್ಲ ಸದ್ಯದ ಮಟ್ಟಿಗೆ. ಇನ್ನು ಇವತ್ತು HDFC ಬ್ಯಾಂಕ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಫೈನಾನ್ಸ್ ಸೆಕ್ರೆಟರಿ ಅಂದ್ರೆ ಫಾರ್ಮರ್ ಫೈನಾನ್ಸ್ ಸೆಕ್ರೆಟರಿ ರಾಜೀವ್ ಕುಮಾರ್ ಅವರನ್ನ ಪಾರ್ಟ್ ಟೈಮ್ ಚೇರ್ಮನ್ ಆಗಿ 3 ವರ್ಷಕ್ಕೆ HDFC ಬ್ಯಾಂಕ್ ಅಪಾಯಿಂಟ್ಮೆಂಟ್ ಮಾಡಿದೆ. ಇವರು ಮಾಜಿ IAS ಆಫೀಸರ್, ಇವರನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದೆ. ಜೊತೆಗೆ ಆಕ್ಸಿಸ್ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಪುನೀತ್ ಶರ್ಮಾ ಅವರನ್ನ CFO ಆಗಿ ಅಪಾಯಿಂಟ್ ಮಾಡಿದೆ. ಡಿಸೆಂಬರ್ 1ರಿಂದ ಅವರ ಟರ್ಮ್ ಸ್ಟಾರ್ಟ್ ಆಗ್ತಾ ಇದೆ. ಈ ಎರಡು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಹಾಗೆ ರಾಜೀವ್ ಕುಮಾರ್ ಅವರ ಈ ಅಪಾಯಿಂಟ್ಮೆಂಟ್ ಏನಿದೆ, ಒನ್ಸ್ RBI ಅಪ್ರೂವಲ್ ಕೊಟ್ಟ ಮೇಲೆ ಅಲ್ಲಿಂದ ಅಫಿಷಿಯಲ್ ಆಗಿ ಅವರು HDFC ಬ್ಯಾಂಕ್ ನ ಚೇರ್ಮನ್ ಆಗ್ತಾರೆ. RBI ಅಪ್ರೂವಲ್ ಕೊಡಬೇಕು. ಅಲ್ಲಿವರೆಗೂ ಕಂಪನಿ ಅಪಾಯಿಂಟ್ಮೆಂಟ್ ಮಾಡಿದೆ, ಬಟ್ RBI ಅಪ್ರೂವಲ್ ಅನ್ನ ಕೊಡಬೇಕಾಗಿದೆ. ಅದಿನ್ನು ಬಾಕಿ ಉಳಿದಿದೆ. ಒನ್ಸ್ RBI ಅಪ್ರೂವಲ್ ಆಯ್ತಂದ್ರೆ ಇವರ ಟರ್ಮ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. HDFC ಬ್ಯಾಂಕ್ ಅನ್ನ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಈ ಸುದ್ದಿಗೆ ರಿಯಾಕ್ಷನ್ ಅಂತ. ಹಾಗೆ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ.
ಕಾರಣ ಇಲ್ಲಿನ CFO ಎಕ್ಸಿಟ್ ಆಗ್ತಿದ್ದಾರೆ. ಇಲ್ಲೇನು CFO ಎಕ್ಸಿಟ್ ಆಗ್ತಿದ್ದಾರೆ ಅವರನ್ನೇ HDFC ಬ್ಯಾಂಕ್ ಅಪಾಯಿಂಟ್ ಮಾಡಿರೋದು. ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಇಲ್ಲಿಂದ ಎಕ್ಸಿಟ್ ಆಗಿ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಾಚ್ ಮಾಡಬಹುದು ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಎರಡು ಸ್ಟಾಕ್ ಗಳಲ್ಲಿ ಅಂತ. ಇನ್ನು ಎಸ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು ಅಪ್ ಟು $1.7 ಬಿಲಿಯನ್ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಅಂದ್ರೆ ಸುಮಾರು 16,000 ಕೋಟಿ ವಯಾ ಈಕ್ವಿಟಿ ಡೆಟ್ ಇಶ್ಯೂ, ಈಕ್ವಿಟಿ ಡೈಲ್ಯೂಷನ್ ಮಾಡೋ ಮೂಲಕ ಅದರ ಜೊತೆಗೆ ಡೆಟ್ ಸಾಲವನ್ನು ತಗೊಳ್ಳೋ ಮೂಲಕ 16,000 ಕೋಟಿ ಫಂಡ್ ರೈಸ್ ಮಾಡುವಂತ ಡಿಸಿಷನ್ ಅನ್ನು ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಎಸ್ ಬ್ಯಾಂಕ್ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಏನು ರಾತ್ರಿ ವಿಡಿಯೋದಲ್ಲಿ ಈಗಾಗಲೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಡೆಲ್ಲಿ ಸರ್ಕಾರ EV ಪಾಲಿಸಿಯನ್ನ ಅಪ್ರೂವ್ ಮಾಡಿರೋ ಬಗ್ಗೆ. ಈ ಸುದ್ದಿ ಕಾರಣಕ್ಕೆ EV ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ನ ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ ಕೇಸ್ ರಾತ್ರಿ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿ, ಅಲ್ಲಿ ಒಂದಷ್ಟು ವಿಷಯವನ್ನ ಕವರ್ ಮಾಡಿದ್ದೀನಿ. PFC REC ಮರ್ಜರ್ ಜೊತೆ EV ಪಾಲಿಸಿಯನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. EV ಸೆಕ್ಟರ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ, ವಾಚ್ ಮಾಡಬಹುದು. ಏನು SWS ಸೋಲಾರ್ ಅಥವಾ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಲಾಸ್ಟ್ ವೀಕ್ ಅಲ್ಲಿ ಒಂದು ಸುದ್ದಿ ಬಂದಿತ್ತು, ಈಜಿಪ್ಟ್ ಇಂದ ಕಂಪನಿ ಒಂದು ಆರ್ಡರ್ ಅನ್ನ ಪಡ್ಕೊಂಡಿದೆ ಅಂತ. ಫೈನಲಿ ಅದೀಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. $560 ಮಿಲಿಯನ್ ಮೊತ್ತದ ಪ್ರಾಜೆಕ್ಟ್ ಅನ್ನ ಕಂಪನಿ ಪಡ್ಕೊಂಡಿದೆ. 1,000 ಮೆಗಾವ್ಯಾಟ್ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂವಬಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ಇನ್ನು SIS ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಮೊನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೈಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಅಂತ. ಫೈನಲಿ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ. 120 ಕೋಟಿ ಮೊತ್ತದ ಶೇರುಗಳನ್ನ ಕಂಪನಿ ಬೈಬ್ಯಾಕ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. SIS ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಏನು ರೈಟ್ಸ್ ಲಿಮಿಟೆಡ್ ಸುದ್ದಿ ಇರುತ್ತೆ. ಇದರ ಜೊತೆಗೆ ಕಾನ್ಕಾರ್ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಎರಡು ಸ್ಟಾಕ್ ಗಳು ಫೋಕಸ್ ಇರುತ್ತವೆ. ಕಾರಣ ಎರಡು ಕಂಪನಿಗಳು ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ದಾವೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ಇನ್ನು ಅಫ್ಘಾನ್ಸ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ₹2 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಜೊತೆಗೆ 23 ಜುಲೈ ರೆಕಾರ್ಡ್ ಡೇಟ್ ಆಗಿರುತ್ತೆ. ಡಿವಿಡೆಂಡ್ ಅನೌನ್ಸ್ಮೆಂಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಫ್ಘಾನ್ಸ್ ಇನ್ಫ್ರಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಏನು ಜೆಕ್ಸನ್ ಪಾಲ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ನೋಡಬಹುದು ಟು ಅಕ್ವೈರ್ 85% ಸ್ಟೇಕ್ ಇನ್ ಎಕ್ವಿಟಾಸ್ ಹೆಲ್ತ್ ಕೇರ್. 21 ಕೋಟಿಗೆ ಎಕ್ವಿಟಾಸ್ ಹೆಲ್ತ್ ಕೇರ್ ಅಲ್ಲಿ 85% ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಜೆಕ್ಸನ್ ಪಾಲ್ ಫಾರ್ಮಾ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಇನ್ನು SJVN ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ ಜೊತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. SJVN ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ IIFL ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಸುಮಾರು 2 ಲಕ್ಷ ಷೇರುಗಳನ್ನ ಈ ಕಂಪನಿಯಲ್ಲಿ ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಹಾಗೆ MCX ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ UTI ಮ್ಯೂಚುವಲ್ ಫಂಡ್ ಸುಮಾರು 14.5 ಲಕ್ಷ ಷೇರುಗಳನ್ನ ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ MCX ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು BSE ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಜನವರಿ 1, 2027 ತನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಡೇಟಾ ಲೈಸೆನ್ಸಿಂಗ್ ಏನಿದೆ ಅದನ್ನ ಸ್ವತಃ ಹ್ಯಾಂಡಲ್ ಮಾಡುತ್ತೆ ಅಂತ. ಇಲ್ಲಿವರೆಗೂ ಡಚ್ ಬ್ಯಾಂಕ್ ಅದನ್ನ ಹ್ಯಾಂಡಲ್ ಮಾಡ್ತಾ ಇತ್ತು. ಬಟ್ ಜನವರಿ 1 ತಾನೇ ಸ್ವತಃ ಹ್ಯಾಂಡಲ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. BSE ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ರೋಲೆಕ್ಸ್ ರಿಂಗ್ಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಹಿಂದೆ 180 ಕೋಟಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದು. ಅದಕ್ಕೆ ಜುಲೈ 3 ರೆಕಾರ್ಡ್ ಡೇಟ್ ಆಗಿ ಫಿಕ್ಸ್ ಮಾಡಿದೆ ಕಂಪನಿ. ಜುಲೈ 3 ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ರೋಲೆಕ್ಸ್ ರಿಂಗ್ಸ್ ಇರುತ್ತೋ ಅವರೆಲ್ಲರೂ ಕೂಡ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ರೋಲೆಕ್ಸ್ ರಿಂಗ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಆಸ್ತಾ ಸ್ಪಿನ್ಟೆಕ್ಸ್ IPO ನಿನ್ನೆ ಓಪನ್ ಆಗಿದೆ. ನಾಳೆವರೆಗೂ ಓಪನ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 4% ಇದೆ. ಇಂಟ್ರೆಸ್ಟ್ ಇರೋರು ಕಂಪನಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೋಡಬಹುದು 45 ಪಾಯಿಂಟ್ಸ್ ಅಥವಾ 0.19% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನು ನೋಡಿದ್ರೆ ನಿಕ್ಕೈಯಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಸ್ಟ್ರೈಟ್ ಟೈಮ್ ಸ್ವಲ್ಪ ನೆಗೆಟಿವ್ ಇದೆ. ಹ್ಯಾಂಗ್ಸೆಂಗ್ ಕೂಡ ನೆಗೆಟಿವ್ ಇದೆ. ತೈವಾನ್ ವೇಟೆಡ್ ಅಲ್ಲಿ ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಕೋಸ್ಪಿ ಸ್ವಲ್ಪ ನೆಗೆಟಿವ್ ಟ್ರೇಡ್ ಆಗ್ತಿದೆ. ಹಾಗೆ ಜಕಾರ್ತಾ ಕಂಪೋಸಿಟ್ ಇದು ನೆನ್ನೆ ಪರ್ಫಾರ್ಮೆನ್ಸ್ ಇವತ್ತಿಂದಲ್ಲ. ಶಾಂಘೈ ಕಂಪೋಸಿಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ.
ಅಂದ್ರೆ ನಿಕ್ಕೈ ಹಾಗೂ ತೈವಾನ್ ವೇಟೆಡ್ ಮಾತ್ರ ಪಾಸಿಟಿವ್ ಅಲ್ಲಿ ಇದ್ದಾವೆ. ಏಷ್ಯನ್ ಮಾರ್ಕೆಟ್ಸ್ ಇನ್ನೆಲ್ಲ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತದೆ. ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಸ್ವಲ್ಪ ಪಾಸಿಟಿವ್ ಅಲ್ಲಿ ಓಪನ್ ಆಗ್ಬೋದು. ಆ ರೀತಿ ಲಕ್ಷಣ ಸದ್ಯದ ಮಟ್ಟಿಗಿದೆ. ಇನ್ನು ಡೌ ಜೋನ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ. ಸೊ ನೋಡೋಣ, ಮೇ ಬಿ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬೋದು. ಅಂದ್ರೆ ಇದೇ ರೀತಿ ಪರ್ಫಾರ್ಮೆನ್ಸ್ 9 ಕಾಲವರೆಗೂ ಮುಂದುವರೆದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಅಷ್ಟರಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಇರುತ್ತೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಸದ್ಯದ ಮಟ್ಟಿಗೆ 0.5% ವರೆಗೂ ಡೌನ್ ಆಗಿದೆ. ಈಗ ಗೋಲ್ಡ್ ಮೋರ್ ದನ್ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. USD ಐಎನ್ಆರ್ ನೆನ್ನೆ ಸ್ವಲ್ಪ ವೀಕ್ ಆಗಿದೆ. ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸೊ ಓವರ್ ಆಲ್ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ಒಳ್ಳೆ ರಿಯಾಕ್ಷನ್ ಇಲ್ಲ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.